ರಚಿತಾರಾಮ್ ಮೇಲೆ ಈಗ ಮತ್ತೊಂದು ದೂರನ್ನ ಫಿಲ್ಮ್ ಚೇಂಬರ್ಗೆ ನೀಡಲಾಗಿದೆ. ಯಾಕೆ ನೋಡೋಣ. ನಟಿ ರಚಿತಾರಾಮ್ ವಿರುದ್ಧ ಈಗ ಮತ್ತೊಂದು ದೂರನ್ನ ಕೊಟ್ಟಿದ್ದಾರೆ. ಅಡ್ವಾನ್ಸ್ ಹಣ ವಾಪಸ್ ಕೊಡದ ಆರೋಪವನ್ನ ಮಾಡಲಾಗಿದೆ. ಈಗ ಫಿಲ್ಮ್ ಚೇಂಬರ್ನಲ್ಲಿ ನಟಿ ವಿರುದ್ಧ ಈಗ ದೂರನ್ನ ನೀಡಲಾಗಿದೆ. ಅಡ್ವಾನ್ಸ್ ಹಣವನ್ನ ವಾಪಸ್ ಕೊಟ್ಟಿಲ್ವಂತೆ. ಉಪ್ಪಿ ರುಪ್ಪಿ ಸಿನಿಮಾಗಾಗಿ ನೀಡಿದಂತಹ ಅಡ್ವಾನ್ಸ್ ಅಂತೆ. ಉಪ್ಪಿ ರುಪ್ಪಿ ಸಿನಿಮಾದಲ್ಲಿ ನಟಿಸೋಕೆ ನಟಿ ಒಪ್ಕೊಂಡಿದ್ರಂತೆ. ವಿಜಯಲಕ್ಷ್ಮಿ ಅರಸ್ ನಿರ್ಮಾಣದ ಸಿನಿಮಾ ಇದಾಗಿದೆ. 23 ಲಕ್ಷ ಸಂಭಾವನೆಗೆ ಕಮಿಟ್ ಆಗಿದ್ರಂತೆ ರಚಿತಾ ಅವರು. ಮುಂಗಡವಾಗಿ 13 ಲಕ್ಷ ಅಡ್ವಾನ್ಸ್ ಅನ್ನ ಕೂಡ ನಟಿ ರಚಿತಾರಾಮ್ ಅವರಿಗೆ ನೀಡಲಾಗಿತ್ತು. ಅವರು ಅಡ್ವಾನ್ಸ್ ದುಡ್ಡು ಕೊಟ್ಟಿಲ್ಲ ಅಂತ ಆರೋಪವನ್ನು ಮಾಡಿದರೆ ಈಗ ಮತ್ತೊಂದು ದೂರು ಕೂಡ ಈಗ ದಾಖಲಾಗಿದೆ. ಅಡ್ವಾನ್ಸ್ ಹಣವನ್ನು ವಾಪಸ್ ಕೊಡದ ಆರೋಪ ಈಗ ದೂರು ದಾಖಲಾಗಿದೆ. ಮೊನ್ನೆ ಒಂದು ದೂರು ದಾಖಲಾಗಿತ್ತು. ಚಿತ್ರದ ಪ್ರಚಾರಕ್ಕೆಲ್ಲ ಬರ್ತಾ ಇರಲಿಲ್ಲ ಅವರು ಅಂತ ಹೇಳಿ. ಹಾಗಾಗಿ ಅದೊಂದು ಅಲಿಗೇಷನ್ ಇತ್ತು. ಈಗ ಇನ್ನೊಂದು ರೀತಿಯಾದಂಥ ಆರೋಪ ಅವ್ರ ಮೇಲೆ ಬಂದಿದೆ. ಅಡ್ವಾನ್ಸ್ ಹಣವನ್ನು ಕೊಟ್ಟಿಲ್ಲ ಅಂತ ಹೇಳಿ. ಉಪ್ಪಿ ರುಪ್ಪಿ ಸಿನಿಮಾಗಾಗಿ ಅವರು 23 ಲಕ್ಷದ ಕಮಿಟ್ಮೆಂಟ್ ಆಗಿದ್ರು. ಅದರಲ್ಲಿ 13 ಲಕ್ಷ ರೂಪಾಯಿ ಅಡ್ವಾನ್ಸ್ ಆಗಿ ಪಡ್ಕೊಂಡಿದ್ರಂತೆ. ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ಅದರ ದುಡ್ಡನ್ನು ವಾಪಸ್ ಕೊಟ್ಟಿಲ್ಲ ಅಂತ ಈಗ ಅವರ ಮೇಲೆ ಆರೋಪ ಬರ್ತಾ ಇದೆ. ಫಿಲ್ಮ್ ಚೇಂಬರಿಗೆ ಈಗ ದೂರನ್ನು ಕೂಡ ಕೊಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಫಿಲ್ಮ್ ಬ್ಯೂರೋಯಿಂದ ಭಾರತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಭಾರತಿ, ಏನಾಗ್ತಾ ಇದೆ ನಟಿ ರಚಿತಾರಾಮ್ ವಿಚಾರದಲ್ಲಿ? ಒಂದಾದ ನಂತರ ಒಂದು ದೂರುಗಳು ದಾಖಲಾಗ್ತಾ ಇವೆಯಲ್ಲ? ಹೌದು ಅರುಣ್, ಈ ದೂರು ಸದ್ಯಕ್ಕೆ ಏನು ಕೇಳಿ ಬರ್ತಿದೆ, ಇದು 3 ತಿಂಗಳ ಹಿಂದೆ ದಾಖಲಾಗಿರುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಒಂದೊಂದಾಗಿ ರಚಿತಾ ಅವರು ಮೇಲೆ ಆರೋಪ ಕೇಳಿ ಬರ್ತಾನೆ ಇದೆ. ಯಾಕಂದರೆ ಈ ಹಿಂದೆ ಉಪ್ಪಿರುಪ್ಪಿ ಸಿನಿಮಾದ ಬಗ್ಗೆ ನಿಂತು ಹೋಗಿರೋದು ಗೊತ್ತಿತ್ತು, ಆದರೆ ಯಾರ ಕಾರಣದಿಂದ ನಿಂತಿತ್ತು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಆದರೆ ರಚಿತಾ ಅವರೇ ಮುಖ್ಯ ಕಾರಣ ಅನ್ನೋದನ್ನು ನಿರ್ಮಾಪಕಿ ದೂಷಿಸಿದ್ದಾರೆ ಅನ್ನೋದು ಆರೋಪ. ಏನಂದರೆ ರಚಿತಾರಾಮ್ ಅವರು 2017ರಲ್ಲಿ ಸಿನಿಮಾ ಮಾಡೋದಕ್ಕೆ ತಯಾರಾಗಿರ್ತಾರೆ. ಅವರಿಗೆ ಅಡ್ವಾನ್ಸ್ ಹಣವನ್ನು ಕೊಟ್ಟಿರಲಾಗುತ್ತೆ 23 ಲಕ್ಷ. 13 ಲಕ್ಷ ಅಡ್ವಾನ್ಸ್, 23 ಲಕ್ಷ ಹಣ ಅವರಿಗೆ ಸಂಭಾವನೆ ಅನ್ನೋ ರೂಪದಲ್ಲಿ. ಆದರೆ 13 ಲಕ್ಷ ಹಣವನ್ನು ಮುಂಗಡವಾಗಿ ಕೊಡಲಾಗಿರುತ್ತೆ. ಆದರೆ ಒಂದೇ ದಿನ ಚಿತ್ರೀಕರಣಕ್ಕೆ ಬಂದು ಪದೇ ಪದೇ ಏನೊಂದು ನೆಪ ಹೇಳಿ ತಪ್ಪಿಸ್ಕೊಳ್ತಿದ್ದಾರೆ ಅಂತ ಹೇಳಿ ಬ್ಯಾಂಕಾಕ್ಗೆ ಶೂಟಿಂಗ್ ಪ್ಲಾನ್ ಮಾಡಿದಾಗೆಲ್ಲ ಒಂದು ಕಾರಣವನ್ನು ಕೊಟ್ಟು ತಪ್ಪಿಸ್ಕೊಳ್ತಾನೆ ಬರ್ತಾರೆ. ಹೀಗಾಗಿ ರಚಿತಾರಾಮ್ ಕಾರಣಕ್ಕಾಗಿ ಸಿನಿಮಾವೇ ನಿಂತು ಬಿಡುತ್ತೆ, ತಮಗೆ ತುಂಬ ಲಾಸ್ ಆಗಿದೆ, ಕೋಟ್ಯಾಂತರ ರೂಪಾಯಿ ಲಾಸ್ ಆಗಿದೆ ಅಂತ ಹೇಳಿ 3 ತಿಂಗಳ ಹಿಂದೆ ವಿಜಯಲಕ್ಷ್ಮಿ ಅರಸ್ ಅನ್ನೋರು ನಿರ್ಮಾಪಕಿ ಅವರು ದೂರನ್ನ ಕೊಟ್ಟಿರ್ತಾರೆ. ಅದಾದ್ಮೇಲೆ ಈಗ ನಾಗಶೇಖರ್ ಅವರು ದೂರು ಕೊಟ್ಟಿರುವಂತೆ. ಹೀಗೆ ಒಂದರಿಂದ ಒಂದು ತೊಂದರೆ ರಚಿತಾರಾಮ್ಗೆ ಉಂಟಾಗ್ತಾ ಇದೆ. ನೋಡಬೇಕು ರಚಿತಾರಾಮ್ ಯಾವ ರೀತಿ ಉತ್ತರ ಕೊಡ್ತಾರೆ, ಇದಕ್ಕೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ. ಓಕೆ ಭಾರತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.